ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ಇದು ನಮ್ದು 18ನೇ ದಿನದ ಜರ್ನಿ ಬಿಜಾಪುರ ಟು ಮುರುಡೇಶ್ವರ ಕಡೆಗೆ. ಬರ್ತಾಪುರ ಅಂತ ಊರಲ್ಲಿ ಒಂದು ಆಶ್ರಮ ಇದೆ. ಅದೇ ಒಂದು ಆಶ್ರಮದಲ್ಲಿ ಇವಾಗ ಇದ್ದೀನಿ. ಇಲ್ಲಿ ಊರಂದ್ರೂ ಊರಲ್ಲಿ ಕಾಣಂಗಿಲ್ಲ. ಜಸ್ಟ್ ಇಲ್ಲಿ ಎಲ್ಲ ಗುಡ್ಡ ಬೆಟ್ಟ ಅಷ್ಟೇ ಕಾಣ್ತಾ ಇದೆ. ಜಸ್ಟ್ ಒಂದೊಂದು ಮನೆ ಅಷ್ಟೇ ಕಾಣ್ಬೋದು. ಇಲ್ಲಿ ಒಂದು ನಂದಿ ಇದೆ ಗುರು. ಆ ನಂದಿಯ ಬಾಯಲ್ಲಿ ಕಂಟಿನ್ಯೂಸ್ಲಿ 12 ತಿಂಗಳು ನೀರು ಬರುತ್ತೆ. ಆದ್ರೆ ಅದು ನೀರು ಎಲ್ಲಿಂದ ಬರುತ್ತೆ ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ನಾ ಹೇಳಿದ್ ನೋಡು, ಒಂದು ಬಸವಣ್ಣನ ಬಾಯಿಯಿಂದ ನೀರು ಬರುತ್ತೆ ಅಂತ. ಅದು ಇದೇ ಒಂದು ಬಸವಣ್ಣನ ಬಾಯಿಯಿಂದ ನೀರು ಬರುತ್ತೆ. 12 ತಿಂಗಳು ಕಂಟಿನ್ಯೂಸ್ ಆಗಿ ನೀರು ಬರುತ್ತೆ. ಬಟ್ ಎಲ್ಲಿಂದ ಬರುತ್ತೆ ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಈ ನೀರು ಎಲ್ಲಿಂದ ಬರುತ್ತೆ ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತಾಗಿಲ್ಲ. 12 ತಿಂಗಳು ಕಂಟಿನ್ಯೂಸ್ ಆಗಿ ನೀರು ಇರುತ್ತೆ. ಗುರು ನಾಷ್ಟ ಇಷ್ಟ ಎಲ್ಲ ಮುಗಿಸ್ಕೊಂಡು ಫೈನಲಿ ರೆಡಿಯಾಗಿದ್ದೀವಿ ನಾವು ಮತ್ತೆ ನಮ್ಮ ರಥನು. ಇಲ್ಲಿ ನೋಡ್ಬೋದು. ಯಾಕಪ್ಪ ಈ ರೀತಿ ರೆಡಿಯಾಗಿದೆ ಅಂದರೆ, ಈ ಕಡೆ ಮಳೆ ಯಾವಾಗ ಬರುತ್ತೋ ಏನೋ ಒಂದೂ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಸೇಫ್ಟಿಯಲ್ಲಿ ನಾವು ಪ್ರಯಾಣ ಮಾಡೋದು ಒಳ್ಳೆಯದು. ಸೊ ಇಲ್ಲಿಂದ ಈ ಆಶ್ರಮ ಯಾವ ರೀತಿ ಇದೆ ಅಂತ ನೋಡ್ಬೋದು. ಪೂರ್ತಿಯಾಗಿ ಕಾಡಿದೆ ಗುರು. ಕಾಡದ ಒಂದೊಂದು ಸೆಂಟರ್ ಭಾಗದಲ್ಲಿ ಈ ಆಶ್ರಮ ಇದೆ. ನೋಡಕ್ಕಂತೂ ಸಖತ್ತಾಗಿ ಪ್ಲೇಸ್ ಇದೆ. ಮೇಲ್ಗಡೆ ಅಂತೂ ನಿನ್ನೆ ಹೋಗಿ ಬಂದಿದ್ದೀವಿ. ಇವಾಗ ನಾವು ಇಲ್ಲಿಂದ ಪ್ರಯಾಣ ಮುಂದೆ ಸಾಗಿಸ್ಬೇಕು. ಯಾಕಂದ್ರೆ ಮಳೆ ಯಾವಾಗ ಬರುತ್ತೋ ಏನೋ ಒಂದು ಗೊತ್ತಾಗಲ್ಲ. ಸೊ ನಮ್ಮ ಇನ್ನು ಮುಂದಿನ ಪ್ರಯಾಣ 35 ಕಿಲೋಮೀಟರ್ ಆಗುತ್ತೆ ಜೋಗ ಜಲಪಾತ. ಅಲ್ಲಿಂದ ಇನ್ನು 88 ಕಿಲೋಮೀಟರ್ ಆಗ್ಬೋದು ಮುರುಡೇಶ್ವರ. ಜೋಗ ಜಲಪಾತದಿಂದ ಮುರುಡೇಶ್ವರ 88 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಜೋಗ ಜಲಪಾತ 35 ಕಿಲೋಮೀಟರ್ ಆಗುತ್ತೆ. ಈಗ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ನಿನ್ನೆ ಹಿಡಿದು ಇಲ್ಲೇ ಇದ್ದೀವಿ. ಮಳೆ ಸಿಕ್ಕಾಪಟ್ಟಿ ಊರು ಈ ಕಡೆ. ಇವಾಗ ಇಲ್ಲಿಂದ ತಡ ಬಿಡ್ತಿದ್ದೀವಿ. ಇನ್ನೂ 35 ಕಿಲೋಮೀಟರ್ ಹೋಗಬೇಕು. ಆದರೆ ನಮ್ದು ರಥದ ಇವತ್ತು ಗಾಲಿದ ಒಂದು ಸೊ ಹವಾ ಕಡಿಮೆ ಆಗಿದೆ. ಇಲ್ಲಿ ಎಲ್ಲಿ ಪಂಚರ್ ಅಂಗಡಿನೂ ಇಲ್ಲ, ಮತ್ತೆ ಯಾವುದೇ ರೀತಿ ಪಂಪ್ನೂ ಸಿಗಲ್ಲ. ನೋಡಬೇಕು ಹಾದಿಯಲ್ಲಿ ಎಲ್ಲಿಯಾದ್ರೂ ಪಂಪ್ ಏನಾದರೂ ಸಿಕ್ಕರೆ ಓಕೆ. ಬೆಳಗ್ಗೆ ಜಲ್ದಿ ಹೋಗ್ಬೇಕಂದ್ರೆ ಇಲ್ಲಿ ಕಾಡೆಮ್ಮೆ ಹಾದಿಯಲ್ಲಿ ಬರುವುದು ಒಂದು ತುಸು ಜಾಸ್ತಿ ಅಂತ ಅಂದ್ರು. ಸೊ ಅದಕ್ಕಾಗಿ ಒಂದು ತುಸು ಲೇಟ್ ಮಾಡಿ ಬಿಡುದು ಬೆಸ್ಟ್ ಅಂತ ಅನ್ಕೊಂಡು ಈ ಟೈಮಲ್ಲಿ ಬಿಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ದೇವ್ರದ್ದು ಏನೋ ಬಿಸಿಲು ಬೀಳ್ತಿದೆ. ನಾವು ಇವಾಗ ನಮಗೆ ಒಂದೇ ಪ್ರಾಬ್ಲಮ್, ನಮ್ಮ ರಥದ ಒಂದು ಟೈರ್ದ ಒಂದು ತುಸು ಕಡಿಮೆ ಆಗಿದೆ. ಹಿಂದಿನ ಟೈರ್ದ ಪೂರ್ತಿಯಾಗಿ ಕಾಡಿದೆ ಗುರು. ಇಲ್ಲಿ ನೀವು ನೋಡ್ಬೋದು. ಹೊಸ ಪಂಪ್ ಎಲ್ಲಿ ಸಿಗತ್ತೆ ಅಂತ ನಮಗೂ ಗೊತ್ತಿಲ್ಲ. ಒಬ್ರು ಬ್ರದರ ಕರ್ಕೊಂಡು ಹೊಂಟಿದ್ದಾರೆ. ಇಲ್ಲಿ ಸಿಗತ್ತೆ ಬರೀ ಅಣ್ಣ ಕರ್ಕೊಂಡು ಹೋಗ್ತೀನಿ ಅಂತ. ಈ ಬ್ರದರೇ ನಮ್ಗೆ ಪಂಪ್ ಶಾಪಿಗೆ ಕರ್ಕೊಂಡು ಹೊಂಟಿದ್ದಾರೆ. ಇವಾಗ ಪಂಪು ಮತ್ತೆ ನಮ್ಮ ರಥಕ್ಕೆ ಲೈಟ್ ತೊಗೊಂಡಿದ್ವಿ. 6 ಗಂಟೆ ನಂತರ ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಈ ಕಡೆ 6 ಗಂಟೆ ನಂತರ ಟ್ರಾವೆಲಿಂಗ್ ಮಾಡೋದು ಆಗ್ಬೋದು ಅಂತ ಲೈಟ್ ತೊಗೊಂಡಿದ್ದೀನಿ. ಏನಾಗುತ್ತೆ ನೋಡೋಣ. ಇವಾಗ ನಮ್ಮ ರಥ ಇಲ್ಲಿ ನೋಡ್ಬೋದು. ಪಂಪ್ ಇದೇ ತೊಗೊಂಡಿದ್ದೀನಿ. ಇವಾಗ ಮಳೆ ಬರ್ತಿದೆ, ಮಳೆ ಬರುವಂಥ ಚಾನ್ಸಸ್ ಇದೆ. ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಜಲ್ದಿ ಸ್ಟಾರ್ಟ್ ಮಾಡೋಣ. ಜರ್ನಿ ಮುಂದೆ ಈಗ ಜೋಗ ಜಲಪಾತ ಕಡೆ ಇರುತ್ತೆ. ಜೋಗ ಜಲಪಾತದಿಂದ 1 ಅವರ್ ಟು ಮುರುಡೇಶ್ವರ. ನಡ್ರಿ ಹೋಗೋಣ ಇವಾಗ. ಈ ರೀತಿ ಘಾಟಲ್ಲಿ ಇಳಿಯಾಕತ್ತೀನಿ ಗುರು. ಮಳೆನೂ ಸಿಕ್ಕಾಪಟ್ಟಿದೆ ಈ ಕಡೆ. ಮಳೆ ಸ್ಟಾರ್ಟ್ ಆಯ್ತು. ಮಳೆಯಲ್ಲಿ ಘಾಟಲ್ಲಿ ಇಳಿಯಾಕತ್ತೀನಿ ಗುರು. ಮಳೆ ಅಂತ ಸಿಕ್ಕಾಪಟ್ಟಿ ಇದೆ ಈ ಕಡೆ. ಮಳೆ ಸ್ಟಾರ್ಟ್ ಆಯ್ತು.
ಅಂತೂ ಸಖತ್ತಾಗಿ ಕಾಣ್ತಿದೆ. ಆ ಕಡೆ ಅಂತೂ ಏನು ಕಾಣಂಗಿಲ್ಲ, ಪೂರ್ತಿಯಾಗಿ ಮಂಜಾಗಿದೆ. ಮಳೆ ಹಂಗೆ ಜಿಟಿ ಜಿಟಿ ಇದೆ. ಇವಾಗ ಬರ್ಬೇಕಾದ್ರೂ ಮಳೆ ಸಿಕ್ಕಾಪಟ್ಟೆ ಇತ್ತು. ಇಲ್ಲಿ ನೋಡಿ ಗುರು ಯಾವ ರೀತಿ ಇದೆ ಅಂತ, ಸಖತ್ತಾಗಿದೆ ಗುರು. ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಗುರು, ಇಲ್ಲಿ ನೋಡ್ಬೋದು. ಮಳೆಯಲ್ಲಿ ಕ್ರೇಜ್ ಆಗಿದೆ ಗುರು. ಇಲ್ಲಿ ಇರೋ ಪ್ಲೇಸ್ ಎಂಜಾಯ್ ಮಾಡೋಣ ಬನ್ನಿ ಗುರು. ಇಲ್ಲಿ ಮಠ ಏನು ಗೆಣಸ್ ಕಿತ್ತಾಗ ಬಂದಿವ ನಾವು. ಈ ರೀತಿ ಪ್ಲೇಸ್ ಬಿಟ್ಟು, ಮಳೆ ಬಿಟ್ಟು, ಎಂಜಾಯ್ಮೆಂಟ್ ಮಾಡೋದು ಬಿಟ್ಟು ಆ ಕಡೆ ಹೋಗಿ ನಿಂತರೆ ಏನ್ ಸಿಗತ್ತೆ ಗುರು? ಇಲ್ಲಿ ಮಠ ಏನು ನಾವೇನು ಗಿಣಸ್ ಕಿತ್ತಾಗ ಬಂದಿವ? ಈ ತರ ಎಲ್ಲ ಮಳೆ ಮತ್ತೆ ಈ ವಾಟರ್ ಫಾಲ್ ಎಂಜಾಯ್ಮೆಂಟ್ ಮಾಡ್ಬೇಕು ತಾನೇ, ಅದಕ್ಕೆ ತಾನೇ ಬಂದಿದ್ರು ನಾವು. ಬನ್ನಿ ಗುರು. ಸಖತ್ತಾಗಿದೆ ಗುರು. ಈಗ 1 ಅವರ್ ಟು ಮುರುಡೇಶ್ವರ ಕಡೆಗೆ ಪ್ರಯಾಣ ಸಾಗಿಸೋಣ. ಈ ಘಾಟ್ ಸೆಕ್ಷನ್ ನಾವು ಎನಿ ಕಂಡೀಷನ್ 6 ಒಳಗಡೆನೆ ಇಳಿಬೇಕು. ಇಲ್ಕಂದ್ರೆ ಇಲ್ಲಿ ಕಾಡು ಪ್ರಾಣಿ ತುಂಬಾನೇ ಜಾಸ್ತಿ ಅಂತೆ. ಸೊ ಸುಮ್ಮನೆ ರಿಕ್ಸ್ ತಗೊಳ್ಳೋದು ಬೇಡ. ನಮ್ಮ ರಥ ತಗೊಂಡು ಈ ಘಾಟ್ ಎಂಜಾಯ್ ಮಾಡಿ. ಎಲ್ಲರೂ ಈ ಘಾಟ್ ಯಾವ ರೀತಿ ಇಳಿತೀನಿ ಅಂತ ಎಲ್ಲರೂ ನೋಡಿ. ಜೋಗ ಜಲಪಾತದಿಂದ 1 ಅವರ್ ಹೋಗಬೇಕಾದ್ರೆ ಘಾಟ್ ಸೆಕ್ಷನಲ್ಲಿ ಈ ರೀತಿ ವ್ಯೂ ಸಿಗುತ್ತೆ ಗುರು. ಸಖತ್ತಾಗಿದೆ ಈ ಪಾಯಿಂಟು. ನಾವು ಹೋಗ್ತಿರೋದು ಅದು ಯಾವ ರೀತಿ ಇದೆ ಅಂತ ನೋಡಿ ಗುರು. ಎಲ್ಲರೂ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ. ಇವಾಗ ಎಷ್ಟು ಕಿಲೋಮೀಟರ್ ಬಂದಿದ್ದೀನೋ ಏನೋ ಗೊತ್ತಿಲ್ಲ, ಬಟ್ ಇಳ್ತಾ ಇದ್ದೀನಿ. ಇಲ್ಲಿ ನೆಟ್ವರ್ಕು ಸಿಗ್ತಿಲ್ಲ. ಓ ಬಿಜಾಪುರ ಒಬ್ನೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಯಾವಾಗ ಹೊರಡಿದ್ದು ಬಿಜಾಪುರದಿಂದ? 18 ದಿವಸ ಆಯ್ತಣ್ಣ. 18 ಡೇಸ್. ಎಲ್ಲ ತಿರ್ಕೊಂಡು ಬರ್ತಾ ಇದೀವಿ. ಕ್ಲೋಸ್ ಮಾಡ್ತೀರಾ? ಚಾಲು ಇದೆ ಅಣ್ಣ. ಚಾಲು ಇದೆ. ಪವಾರ್ ಬ್ರೋ. पवार ब्रो. पावर फुल पावर. तो कैसे हैं आप? नो कमेंट्स. ಇಲ್ಲ ಟೈಪ್ ಇದೆ. ಮತ್ತೆ ಗೇರ್ ಸೈಕಲ್ ಅಲ್ಲ ಇದು? ಗೇರ್ ಸೈಕಲ್ ಇಲ್ಲ ಅಣ್ಣ. ಗೇರ್ ಸೈಕಲ್ ಅಂದ್ರೆ ಸ್ವಲ್ಪ ಫ್ರೀ ಆಗ್ತಿತ್ತು. ಇದು ನಾರ್ಮಲ್. ಇಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ, ಬಟ್ ಉಂಬಳ. ಅದರಲ್ಲಿ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಮತ್ತೆ ನಮ್ಗೆ ಇರೋ ಟೈಮಿಂಗು ಇಲ್ಲಿ ಹೋಗೋದು ಅಷ್ಟು ಸೇಫ್ ಅಲ್ಲ. ಏನೋ ಗೊತ್ತಿಲ್ಲ, ಬೇಜಾರಾಗ್ತಿದೆ. ಮಾರ್ನಿಂಗ್ ಬರಬೇಕಾಗಿತ್ತು, ಅಂದರೆ ಇಲ್ಲಿ ವಾಟರ್ ಫಾಲ್ ಎಲ್ಲ ಕವರ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ತಗೋರಿ, ಮತ್ತು ಮುಂದೆ ನೋಡೋಣ. ಯಾರೇ ಆಗಿರ್ಬೋದು, 1 ಅವರ್ ಕಡೆ ಏನಾದರೂ ಬಂದರೆ ಜೋಗದಿಂದ ಮಾರ್ನಿಂಗಲ್ಲಿ ಬನ್ನಿ. ಮಾರ್ನಿಂಗು 8 ಗಂಟೆ 9 ಗಂಟೆ ಆ ರೀತಿ ಬನ್ನಿ. ತುಂಬಾ ಕವರ್ ಆಗುತ್ತೆ ಪ್ಲೇಸಸ್ಸು. ನಾವು ಬರಬೇಕಾದ್ರೆ 2-3 ಪ್ಲೇಸಸ್ಸು ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಸಿಗುತ್ತೆ.
ಆ ವಾಟರ್ ಫಾಲ್ಸ್ ಎಲ್ಲ ಮಿಸ್ ಮಾಡ್ಕೊಂಡು ಬಂದೆ, ಯಾಕಂದ್ರೆ ಮುಂದೆ ಜಾಗ ಸಿಗಲ್ಲ ಸ್ಟೇ ಮಾಡೋಕ್ಕೆ, ಅದಕ್ಕೋಸ್ಕರ. ನಡ್ರಿ ಹೋಗೋಣ ಈಗ. ಒಬ್ರೊಬ್ರೆ ಬಂದ್ರೆ ಈ ರೀತಿ ಆಗೈತೆ ನೋಡಿ ಗುರು. ಫ್ರೆಂಡ್ಸ್ ಅಲ್ಲಿ ಬಂದ್ರೆ ಆರಾಮ್ ಸರಿ ಹೋಗ್ಬೋದು. ಟೈಮಿಂಗು 5 ಗಂಟೆ ಆಯಿತು. ಫೈನಲ್ಲಿ ಇಳಿದೇವಪ್ಪ. ಹಂಗು ಗುರು. ನಿನ್ನೆ ರಾತ್ರಿ ಇಲ್ಲಿ ಬಂದು ಸ್ಟೇ ಮಾಡಿದ್ವಿ. ಘಾಟ್ 5 ಗಂಟೆ 5:30 ಆಗಿತ್ತು ಇಳಿಬೇಕಾದ್ರೆ. ಅದು ಘಾಟ್ ಇಳಿಯೋಣ ಒಂದು ಚಿಕ್ಕ ಊರು ಬರುತ್ತೆ. ಆ ಊರಿಂದ 1 ಕಿಲೋಮೀಟರ್ ಒಳಗಡೆ ಬಂದರೆ ಇದೊಂದು ಪ್ಲೇಸ್ ಇದೆ, ಇದೊಂದು ಆಶ್ರಮ. ಈ ಆಶ್ರಮದಲ್ಲಿ ನಿನ್ನೆ ಸ್ಟೇ ಮಾಡಿದ್ವಿ. ಇವಾಗ ಹೋಗ್ಬೇಕಂದ್ರೆ ಮಳಿ ಸಿಕ್ಕಾಪಟ್ಟಿದೆ ಗುರು. ಮಳಿ ಯಾವಾಗ ಜೋರು ಬರುತ್ತೋ, ಈ ರೀತಿ ಜಿಟಿ ಆಗುತ್ತೋ ಒಂದು ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಇಲ್ಲಿ ಸ್ಟೇ ಮಾಡಾಕ್ತೀನಿ ಇವತ್ತೊಂದು ದಿನ. ನೋಡ್ಬೇಕು, ಬಿಸಿಲು ಏನಾದ್ರು ಬಿದ್ದರೆ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ದೊಂದು ಸಪೋರ್ಟ್ದಿಂದ ಇಂಥ 100 ಪ್ಲೇಸಸ್ ಸುತ್ತಾಕ ಒಂದು ಪ್ರೇರಣೆ ಬರುತ್ತೆ ನಮಗೆ. ಹೊಸಬ್ರು ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಗ್ತಾರಿ. ಜೈ ಕರ್ನಾಟಕ.